ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಏನ್ ಬ್ಲಾಗ್ ಮಾಡ್ತಾ ಇದ್ದಾರೆ ಇವತ್ತು ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ತಮ್ನೆಲ್ ಅಲ್ಲಿ ನೋಡೇ ಇರ್ತೀರಾ. ಸೊ ಎಸ್, ಇವತ್ತು ನಾನು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ. ವೆಯ್ಟ್, ನಿಮಗೆ ಡೌಟ್ ಬರ್ತಾ ಇದೆಯಾ ಏನ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಸಕ್ ಹೋಗ್ತಾ ಇದ್ದಾರೆ, ಯಾವ ಕಂಟ್ರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದನ್ನ ಇಷ್ಟು ಬೇಗ ಹೇಳ್ಬಿಟ್ರೆ ಸಸ್ಪೆನ್ಸ್ ಅಲ್ಲಿರುತ್ತೆ. ಸೊ ವೆಯ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೀವು ನೋಡ್ಕೊಂಡೋದ್ರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸು ಇದರಲ್ಲಿ ಸಿಗತ್ತೆ. ಆ್ಯಂಡ್ ಎಸ್, ಯಾವ ಕಂಟ್ರಿಗೆ ಹೋಗ್ತೀವಿ ಆ್ಯಂಡ್ ಇವತ್ತು ನಾನು ಏನೆಲ್ಲ ಮಾಡ್ತೀನಿ ಅನ್ನೋದೂ ಇದರಲ್ಲಿರುತ್ತೆ. ಬನ್ನಿ ಇವಾಗ ರೆಡಿ ಆಗೋಣ. ಟಡಾ! ಸೊ ರೆಡಿ ಆಗಿದ್ದಾಯ್ತು. ಈಗ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಕರೆನ್ಸಿ ಎಕ್ಸ್ಚೇಂಜಿಗೆ ಹೋಗೋಣ. ಬನ್ನಿ. ಎಸ್, ಇವತ್ತು ನಾನು ಆಟೋ ಬುಕ್ ಮಾಡ್ತಾ ಇಲ್ಲ, ಟೂ ವೀಲರಲ್ಲಿ ಹೋಗ್ಬಿಟ್ಟು ಮೆಟ್ರೋ ಹತ್ರ ಹಾಕಿ ಅಲ್ಲಿಂದ ನಾನು ಮೆಟ್ರೋ ತೊಗೊಂಡ್ಬಿಟ್ಟು ಹೊರಡ್ತೀನಿ. ಸೊ ನಾನು ಜಾಸ್ತಿ ಟೂ ವೀಲರಲ್ಲಿ ಎಲ್ಲೂ ಹೋಗ್ತಾ ಇಲ್ಲ. ಮುಂಚೆ ಅಂದರೆ ಸಿಕ್ಕಾಪಟ್ಟೆ ಓಡಾಡ್ತಿದ್ದೆ, ಬಟ್ ಇವಾಗ ಮೆಟ್ರೋ ಇರೋದ್ರಿಂದ ಟೂ ವೀಲರ್ನ ಮೆಟ್ರೋ ಹತ್ರ ಹಾಕ್ಬಿಟ್ಟು ಹೊರಟ್ಬಿಡ್ತೀನಿ. ಸೊ ಇಲ್ಲೇ ನಿಂತಿದೆ ನೋಡಿ. ಸೊ ಹೊರಡೋಣ ಬನ್ನಿ. ಬ್ಯಾಂಕಲ್ಲಿ ಏನೆಲ್ಲ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಟಕ್ ಅಂತ ಹೇಳ್ಬಿಟ್ಟು MG ರೋಡಿಗೆ ಹೋದೆ. ಸೊ ಅಲ್ಲಿ ಇವಾಗ ಕರೆನ್ಸಿ ಇವಾಗ ನಾನು ಸನ್ರೈಸ್ ಫಾರೆಕ್ಸ್ ಮನಿ ಎಕ್ಸ್ಚೇಂಜ್ ಹತ್ರ ಬಂದಿದ್ದೀನಿ. ಇವಾಗ ಕೆಳಗಡೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಕೊಂಡು MG ರೋಡಿಗೆ ನಾನು ಏನು ಹೋಗಿದ್ದೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಅಲ್ಲಿ ಕಸ್ಟಮರ್ಗೆ ನೀಡೋ ಅಂತ ರೆಸ್ಪಾನ್ಸು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಆ್ಯಂಡ್ ಮೋರೋವರ್ ಅವರು ನನಗೆ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಒಳ್ಳೇದೇ ಆಯಿತು ಅಂತ ಅಂದ್ಕೊಂಡು ನಾನು ಅಲ್ಲಿಂದ ಸೀದಾ ಮೆಟ್ರೋ ಬಂದೆ. ನಾನು ಚೆಕ್ ಮಾಡಿದೆ, ಇಲ್ಲಿ MG ರೋಡಿಗೆ ಬಂದಿದೆ, ಸನ್ರೈಸ್ ಫಾರೆಕ್ಸ್ ಎಕ್ಸ್ಚೇಂಜ್ ಇದೆ ಅಂತ ಹೇಳಿಬಿಟ್ಟು. ಬಟ್ ನನ್ನ ಮಗ ಇಲ್ಲ ಅಂತ ಹೇಳಿಬಿಟ್ಟ, ಅಂದರೆ ಸ್ಟಾಕ್ ಇಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಇವಾಗ ನಾನು ಓರಿಯೆಂಟ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡಿದ್ದೆ. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ನ್ಯಾಷನಲ್ ಕಾಲೇಜ್ ಹತ್ರ ಇರೋದು. ಬನ್ನಿ ಹೋಗೋಣ. ಅಲ್ಲಿಂದ ಹೊಟ್ಟು ಮೆಜೆಸ್ಟಿಕ್ಕಿಗೆ ಬಂದೆ ಇವಾಗ. ಸೊ ಇಲ್ಲಿಂದ ನಾನು ನ್ಯಾಷನಲ್ ಕಾಲೇಜ್ಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ರೇಷ್ಮೆ ಸಂಸ್ಥೆ ಏನು ಪ್ಲಾಟ್ಫಾರ್ಮ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಎಸ್, ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡಿದ್ದೀನಿ. ಇಲ್ಲಿಂದ 3.5 ಕಿಲೋಮೀಟರ್ಸ್ ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕು. ನೀವೇನಾದರೂ ಓರಿಯೆಂಟ್ ಎಕ್ಸ್ಚೇಂಜಿಗೆ ಹೋಗಬೇಕು ಅಂತ ಅಂದರೆ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಇಳ್ಕೊಂಡು ಇಲ್ಲಿಂದ 3.5 ಕಿಲೋಮೀಟರ್ಸ್ ಆಗುತ್ತೆ. ಸೊ ದಟ್ ಆಟೋದಲ್ಲಿ ಹೋಗ್ಬೋದು ಅಂತಾರೆ. ಇದೆ ಓರಿಯೆಂಟ್ ಎಕ್ಸ್ಚೇಂಜ್. ಇವರು ಕಸ್ಟಮರ್ಸ್ನ ಟ್ರೀಟ್ ಮಾಡೋ ರೀತಿ ನಂಗೆ ತುಂಬಾನೇ ಇಷ್ಟ ಆಯಿತು. ಹಾಗೆಯೇ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ರೇಟಿಗೆ ನನಗೆ ಮನಿ ಎಕ್ಸ್ಚೇಂಜ್ ಕೂಡ ಸಿಕ್ತು. ಸೊ ನೀವು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಬೇಕು ಅಂತ ಅಂದರೆ ನಾನು ಸಜೆಸ್ಟ್ ಮಾಡೋದು ಓರಿಯೆಂಟ್ ಎಕ್ಸ್ಚೇಂಜ್ ಅವರು. ಇವ್ರದ್ದು ಬಂದುಬಿಟ್ಟು 2 ಬ್ರಾಂಚ್ ಇದೆ ಬ್ಯಾಂಗ್ಳೂರಲ್ಲಿ. ಒಂದು ಬಂದುಬಿಟ್ಟು ಬಾನಸವಾಡಿ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ವೈಟ್ ಫೀಲ್ಡಲ್ಲಿ. ಸೊ ನಾನು ಇವತ್ತು ಬಂದಿರೋದು ಬಾನಸವಾಡಿಗೆ. ಈಗ ಒಳ್ಳೆ ರೇಟಿಗೆ ಕೊಟ್ಟರು ಆ್ಯಂಡ್ ತುಂಬ ಖುಷಿ ಆಯಿತು. ನೀವು ಗೆಸ್ ಮಾಡ್ತಾ ಇದ್ದೀವಿ ನಾವು ಯಾವ ಕಂಟ್ರಿಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು. ನೀವು ಇಫ್ ಇನ್ ಕೇಸ್ ಏನಾದರೂ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಸೋಕ್ಕೆ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡ್ರೆ, ಸೊ ನಿಮ್ಮ ಹತ್ರ ಒಂದು ಪಾಸ್ಪೋರ್ಟ್ ಇರಬೇಕು, ಒರಿಜಿನಲ್. ಜೆರಾಕ್ಸ್ ಏನು ತೊಗೊಂಬರ್ಬೇಡಿ. ಪಾಸ್ಪೋರ್ಟ್ ಆ್ಯಂಡ್ ಒರಿಜಿನಲ್ ಪ್ಯಾನ್ ಕಾರ್ಡ್. ವಾಟ್ ಎಲ್ಸ್? ಅಷ್ಟೇ. ಆ್ಯಂಡ್ ನಿಮ್ಮದು ಫ್ಲೈಟ್ ಟಿಕೆಟ್ಸು, ರಿಟರ್ನ್ ಆ್ಯಂಡ್ ಹೋಗೋದು ಎರಡೂ ಫ್ಲೈಟ್ ಟಿಕೆಟ್ಸು ತೊಗೊಂಡು ಬಂದರೆ ಸಾಕು. ಅವರು ಮನಿ ಎಕ್ಸ್ಚೇಂಜ್ ಮಾಡಿಬಿಟ್ಟು ಕೊಡ್ತಾರೆ. ಕರೆನ್ಸಿ ಅಂತೂ ಎಕ್ಸ್ಚೇಂಜ್ ಮಾಡಿಸಿದ್ದಾಯಿತು. ಹಾಗೆ ಲಾಸ್ಟ್ ಟೈಮ್ ಒಂದು ಶಾಪಿಂಗ್ ಮಾಡಿದ್ದೆ ಜಯನಗರಲ್ಲಿ. ಬಟ್ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಿಕಾಸ್ ಅಲ್ಲಿ ನಮಗೆ ಟ್ರಯಲ್ ರೂಮ್ ಇರಲಿಲ್ಲ ಚೆಕ್ ಮಾಡಲಿಕ್ಕೆ. ಸೊ ಹಾಗಾಗಿ ನಾನು ಮನೆಗೆ ಹೋಗ್ಬಿಟ್ಟು ಟ್ರಯಲ್ ಮಾಡಿದೆ. ಫಿಟ್ಟಿಂಗ್ ಅಷ್ಟೊಂದು ಸರಿ ಇಲ್ಲ. ಸೊ ಹಾಗಾಗಿ ಅಲ್ಲಿ ಎಕ್ಸ್ಚೇಂಜ್ ಮಾಡಿಸಿದ ನಂತರ ಊಟ ಮಾಡ್ಕೊಳ್ಳೋಣ ಬನ್ನಿ. ಎಕ್ಸ್ಚೇಂಜ್ ಮಾಡಿ ನಾನು ಸೀದಾ ಹೋಗಿದ್ದು ಉಪಹಾರ ದರ್ಶಿನಿ ಜಯನಗರ್ಗೆ. ತುಂಬಾನೇ ಹಶ್ವಾಗಿದ್ರಿಂದ ನಾನು ಚೆನ್ನಾಗಿ ಹೋಗಿ ಮಸಾಲೆ ದೋಸೆ ತಿನ್ಕೊಂಡೆ. ಅಲ್ಲಿಂದ ಮತ್ತೆ ನಾನು ಡ್ರೆಸ್ ಎಕ್ಸ್ಚೇಂಜಿಗೆ ಆಮೇಲೆ ಹೋದೆ. ಬೆಳಿಗ್ಗೆಯಿಂದ ಸುತ್ತಿ ಫುಲ್ ಹೊಟ್ಟೆ ಹಶ್ವಾಗಿತ್ತು, ತಿಂದಿದ್ದಾಯ್ತು. ಇವಾಗ ಎಕ್ಸ್ಚೇಂಜಿಗೆ ಹೋಗೋಣ ಬನ್ನಿ. ಏನದು ಫಿಟ್ಟಿಂಗ್ ಕರೆಕ್ಷನ್ ಇತ್ತು, ಆ ಪ್ಯಾಂಟ್ನ ಕೊಟ್ಟು ಸೇಮ್ ಪ್ಯಾಂಟ್ ಕರೆಕ್ಟಾಗಿರೋದನ್ನ ನಾನು ತೊಗೊಂಡೆ. ಅದಾದ ನಂತರ ಒಂದು 3-4 ಟಾಪ್ಸ್ನು ಕೂಡ ತೊಗೊಂಡೆ. ಸೊ ಇದು ಬಂದ್ಬಿಟ್ಟು ಜಯನಗರಲ್ಲಿದೆ. ಇಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇದೆ, ನೀವು ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ. ಯಾವಾಗ ಜಯನಗರ್ಗೆ ಬಂದ್ರು ಇದೇನಿದೆ ಗಣೇಶ್ ಫುಡ್ ಸೆಂಟರ್, ಇಲ್ಲಿಗೆ ಬಂದ್ಬಿಟ್ಟು ಜ್ಯೂಸ್ ಕುಡಿಯೋಂತೂ ನಾನು ಹೋಗೋದೇ ಇಲ್ಲ. ಅದು ಎಲ್ಲ ಬೈ ಮಾಡಿದ್ದಾಯಿತು. ಇವಾಗ ಸ್ವಲ್ಪ ಮೇಕಪ್ ಐಟಮ್ಸು ಅಂದರೆ ಫೇಸ್ ವಾಶ್ ಅದೆಲ್ಲ ತೊಗೊಳ್ಳೋದಿದೆ, ಅದೆಲ್ಲ ತೊಗೊಂಡ್ಬಿಟ್ಟು ಆಮೇಲೆ ಮನೆಗೆ ಹೋಗೋದು ಅಷ್ಟೇ ಇವತ್ತಿನ ದಿನ. ಸ್ಕ್ರಬ್ಬು ಮತ್ತು ಕ್ಲೆನ್ಸರ್ ಏನೂ ಇರಲಿಲ್ಲ. ಸೊ ದಟ್ ಅದನ್ನು ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಬಟ್ ಅದನ್ನು ನನಗೆ ಇಲ್ಲಿ ನಿಮಗೆ ತೋರ್ಸೋಕ್ಕಾಗಿಲ್ಲ. ಮನೆಗೆ ಹೋಗಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ಅಂತ ಹೇಳಿಬಿಟ್ಟು. ಎಸ್, ಫೈನಲಿ ಮನೆಗೆ ಬಂದು ಫೇಸ್ ಎಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು.
ನಾನು ಏನೇನು ಪ್ರಾಡಕ್ಟ್ಸ್ ತೊಗೊಂಡೆ ಅಂತ ಅಂದರೆ ಇದೊಂದು ಫಾಕ್ಸ್ ಸ್ಟೈಲ್ ಅಂತ ಹೇಳಿಬಿಟ್ಟು ಫಾಕ್ಸ್ ಸ್ಟೈಲ್ ಅವ್ರದ್ದು ಕ್ಲೆನ್ಸರ್ ಒಂದು ತೊಗೊಂಡೆ ಆ್ಯಂಡ್ ಇನ್ನೊಂದು ಅರೋಮಾ ಕೇರ್ ಅವ್ರದ್ದು ಫೇಸ್ ಸ್ಕ್ರಬ್ ಒಂದು ತೊಗೊಂಡಿದ್ದೀನಿ, ವೈಟ್ನಿಂಗ್ ಸ್ಕ್ರಬ್. ಅದಾಗಿದ್ದಾದಮೇಲೆ ಒಂದು ಶೀಟ್ ಮಾಸ್ಕ್ ಒಂದು ತೊಗೊಂಡಿದ್ದೀನಿ, ಇದು ಅವಡಕೋದು. ಸೊ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ಸೊ ಹಾಗಾಗಿ ತೊಗೊಂಡೆ. ಇದೊಂದ್ಸಲ ಟ್ರೈ ಮಾಡಬೇಕು. ಆ್ಯಂಡ್ ಇನ್ನೊಂದು ಫಾಕ್ಸ್ ಸ್ಟೈಲ್ದು ನಾನು ಸನ್ಸ್ಕ್ರೀನ್ ಲೋಷನ್ ಕೂಡ ತೊಗೊಂಡಿದ್ದೆ. ಇದು ಸೋ ಗುಡ್, ತುಂಬ ಚೆನ್ನಾಗಿದೆ, ವಾಟರ್ ಬೇಸ್ಡು. ಸೊ ಯಾರ್ದೆಲ್ಲ ಕಾಂಬಿನೇಷನ್ ಸ್ಕಿನ್ ಇದೆ ಅವರು ಫಾಕ್ಸ್ ಸ್ಟೈಲ್ನ ಯೂಸ್ ಮಾಡ್ಬೋದು ಸನ್ಸ್ಕ್ರೀನ್ ಲೋಷನ್ನು. ನಾನು ತೊಗೊಂಡಿದ್ದು SPF 70. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿದೆ ಆ್ಯಂಡ್ ಡ್ರೆಸ್ಸು ಯಾವುದು ನನಗೆ ಆಗ್ತಾ ಇರಲಿಲ್ಲ ಅದನ್ನು ಎಕ್ಸ್ಚೇಂಜ್ ಮಾಡಿದೆ. ಆ್ಯಂಡ್ ಸಮ್ ಪ್ರಾಡಕ್ಟ್ಸ್ ನನ್ನ ಹತ್ರ ಖಾಲಿ ಆಗಿತ್ತು, ಸೊ ಹಾಗಾಗಿ ನಾಟ್ ಮಾಯಿಶ್ಚರೈಸರ್, ದಿಸ್ ಇಸ್ ಕ್ಲೆನ್ಸರ್, ಹಾಗೆಯೇ ಒಂದು ವೈಟ್ನಿಂಗ್ ಸ್ಕ್ರಬ್ ಆ್ಯಂಡ್ ಶೀಟ್ ಮಾಸ್ಕ್ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಜನ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಸೊ ಯಾರ್ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಲವ್ ಯು ಆಲ್.